ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರುಚಿತಾ ಪುನೀತ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನ ಆದಮೇಲೆ ಯೂಟ್ಯೂಬಲ್ಲಿ ಮತ್ತೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾಮಕರಣ ಮುಗಿಸ್ಕೊಂಡು ಹೋದ್ಮೇಲೆ ಆಲ್ಮೋಸ್ಟ್ 1 ಮಂತ್ ಆಗ್ತಾ ಇದ್ದೀನಿ, ಹತ್ತತ್ರ 1 ಮಂತ್ ಆಗ್ತಾಯಿದೆ. ಅದಾದಮೇಲೆ ಇವಾಗ ಪೋಸ್ಟ್ ಮಾಡ್ತಾ ಇರೋವಂಥ ವೀಡಿಯೋ, ಬಿಕಾಸ್ ಅಲ್ಲಿಗೆ ಹೋದ್ಮೇಲೆ ನನಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು, ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ನನಗೆ ಅಪ್ಲೋಡ್ ಮಾಡೋದಕ್ಕೆ ಲೇಟ್ ಆಯಿತು. ಈ ವ್ಲಾಗ್ ಬಂದು ನಾಮಕರಣದ ಹಿಂದಿನ ದಿನದ ವ್ಲಾಗ್. ಸೊ ಬೆಳಗ್ಗೆನೇ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ನಾನಿಲ್ಲಿ ಸಿರ್ಲಾಕ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಪಾಪುಗೆ 2 ಥರದ ಸಿರ್ಲಾಕ್ ರೆಡಿ ಮಾಡ್ತಾ ಇದ್ದೀನಿ. ಒಂದು ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡ್ಕೊಳ್ಳೋ ಅಂಥದ್ದು, ಮತ್ತು ಇನ್ನೊಂದು ಕಾಳು ಬೇಳೆ ಈ ಥರದ್ದೆಲ್ಲ ಹಾಕಿ ಮಾಡ್ಕೊಳ್ಳೋವಂಥದ್ದು. ಒಂದನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ, ಅದ್ರ ಜೊತೆಗೆ ಆಯಿಲ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಮನೇಲೇ ಮಾಡಿರೋಂತಹ ಎಣ್ಣೆ. ಸೊ ಇದಕ್ಕೊಂದಷ್ಟು ಇಂಗ್ರೀಡಿಯೆಂಟ್ ಎಲ್ಲ ಹಾಕಿ ಬೇಯಿಸಿ ಇಟ್ಕೊಂಡಿರೋಂತಹ ಎಣ್ಣೆ. ಇದೆಲ್ಲ ಆದಮೇಲೆ ಸ್ವಲ್ಪ ಮನೆ ಜನಕ್ಕೆ ಎಲ್ಲರಿಗೂ ಕಾಫಿನ ಮಾಡಿಕೊಟ್ಟು, ಅದಾದಮೇಲೆ ಇನ್ನೊಂದು ರೀತಿಯಾದಂಥ ಸಿರ್ಲಾಕ್ನ ರೆಡಿ ಮಾಡ್ಕೊತಾ ಇದ್ದೀನಿ. ರಾಗಿ ಹಿಟ್ಟು ಈ ಥರದ್ದು ಎಲ್ಲನೂ ಅಮ್ಮ ಪ್ರಿಪೇರ್ ಮಾಡಿಕೊಟ್ಟಿದ್ದಾರೆ. ನನ್ನ ಮಗನ ವಾಯ್ಸ್ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಾ ಇದೆ, ಸೊ ಅದನ್ನು ಇಗ್ನೋರ್ ಮಾಡಿ. ಬಿಕಾಸ್ ಇವಾಗ ನನ್ನ ಮಗನ ಜೊತೆ ಇದ್ದೆ. ಅಮ್ಮನ ಮನೇಲಾಗಿದ್ದರೆ ಅಮ್ಮ ನೋಡ್ಕೊತಾ ಇದ್ದರು, ನಾನು ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೆ. ಬಟ್ ಇವಾಗ ನಾನೇ ಮಗುನ ಹ್ಯಾಂಡಲ್ ಮಾಡಬೇಕಿರೋದ್ರಿಂದ ಮಗು ವಾಯ್ಸ್ ಕೇಳಿಸುತ್ತೆ, ಸೊ ಪ್ಲೀಸ್ ಇಗ್ನೋರ್ ಮಾಡಿ. ಇಲ್ಲಿ ಸಿರ್ಲಾಕ್ ಮಾಡೋದನ್ನು ನಾನು ಕ್ಲಿಯರಾಗಿ ತೋರಿಸಿಲ್ಲ. ಬಹುಶಃ ನಾನು ನಿಮ್ಗೆ ಯಾವತ್ತಾದರೂ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ನಾಮಕರಣ ಅಂದ ತಕ್ಷಣ ಫುಲ್ ಖುಷಿ ಆಗೋದು ಅಥವಾ ಬೇಜಾರಾಗೋದು ಗೊತ್ತಾಗ್ತಿಲ್ಲ. ಬಿಕಾಸ್ ಇವತ್ತು ಒಂದು ದಿನ, ಲಾಸ್ಟ್ ದಿನ, ನಾಳೆಯಿಂದ ವಾಪಸ್ ಮನೆಗೆ ಹೋಗಬೇಕು ಅಂತೇಳಿ ತುಂಬ ಬೇಜಾರಾಗ್ತಾಯಿದೆ. ಅಮ್ಮ ಅಂತೂ ಬೆಳಗ್ಗೆಯಿಂದನೇ ಎಲ್ಲನೂ ಪ್ಯಾಂಪರ್ ಮಾಡ್ತಾಯಿದ್ರು. ಅದನ್ನು ತಗೋ, ಇದನ್ನು ತಗೋ, ಅದು ಕಷ್ಟ ಆಗಬಾರ್ದು, ಏನು ಬೇಕೋ ಅದನ್ನೆಲ್ಲ ಇಲ್ಲೇ ರೆಡಿ ಮಾಡ್ಕೊಂಡು ಹೋಗು, ಅಲ್ಲಿ ಹೋದ್ಮೇಲೆ ಕಷ್ಟ ಆಗುತ್ತೆ ನಿನಗೆ, ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ಯಾ, ಮಗುದೆಲ್ಲ ಐಟಮ್ಸ್ ತೊಗೊಂಡ್ಯಾ, ಇನ್ನೂ ಏನು ಬೇಕೋ ಅದನ್ನೆಲ್ಲ ತಗೋ ಅಂತ ಬೆಳಗ್ಗೆಯಿಂದನೇ ಹೇಳ್ತಾಯಿದ್ರು. ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗಿತ್ತು. ಯಾಕಂದರೆ ಇವತ್ತು ಒಂದಿನ ಕಳೆದ್ರೆ ನಾಳೆಯಿಂದ ಅಲ್ಲೇ ಇರಬೇಕು, ಎಲ್ಲ ನಾನೇ ನೋಡ್ಕೊಬೇಕು, ಎಲ್ಲ ನಾನೇ ಮಾಡ್ಕೊಳ್ಬೇಕು ಅನ್ನೋದು ಒಂಥರ ಬೇಜಾರು. ಮಗುನ ಹಿಡ್ಕೊಂಡು ಎಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ, ಜಾಸ್ತಿನೇ ಕಷ್ಟನೇ. ಬಿಕಾಸ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಮಗುನ ಮೇಂಟೈನ್ ಮಾಡಿಕೊಂಡು ಮನೆ ಕೆಲಸನೂ ಜೊತೆಗೆ ನೋಡ್ಕೊಬೇಕು ಅಂತ ಹೇಳಿದ್ರೆ. ಸೊ ಅದಾದಮೇಲೆ ಇಲ್ಲಿ ಬೆಣ್ಣೆನೂ ಕೂಡ ರೆಡಿ ಮಾಡ್ತಾಯಿದ್ರು ಅಮ್ಮ. ಬೆಳಗ್ಗೆನೇ ಬೆಣ್ಣೆ ಎಲ್ಲ ತಂದುಕೊಟ್ರು, ಅದನ್ನು ತುಪ್ಪ ಮಾಡಿ ಅದನ್ನು ಕೂಡ ನನಗೇನೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ರು. ಸೊ ಮಧ್ಯಾಹ್ನಕ್ಕೆ ಎಲ್ಲರೂ ಬರ್ತಾರಲ್ವ, ಸೊ ಅದಕ್ಕೆ ಕಡಲೆಕಾಳು ಸಾಂಬಾರು ಮಾಡೋಣ ಅಂತ ಹೇಳಿ ಕಡಲೆಕಾಳನ್ನು ಕೂಡ ನೆನೆ ಹಾಕಿದ್ವಿ. ನಾನಿಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೆ. ಸೊ ಬೇಗ ಆಗೋ ಥರ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಆಲ್ರೆಡಿ ತರಕಾರಿ ಎಲ್ಲ ಬಂದಿತ್ತು ಅನಿಸುತ್ತೆ, ಅಮ್ಮ ಅಲ್ಲೆಲ್ಲ ಎತ್ತಿಡ್ತಾಯಿದ್ರು. ಸೊ ಹಾಗಾಗಿ ನಾನು ತಿಂಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾಯಿದ್ದೆ. ಇನ್ನು ಎಲ್ಲ ರಿಲೇಷನ್ಸ್ ಎಲ್ಲ ಬಂದುಬಿಡ್ತಾರೆ. ಸೊ ಮನೆಯೂ ಕೂಡ ಕ್ಲೀನ್ ಮಾಡಿ ಒರೆಸ್ಬೇಕಿತ್ತು. ಸೊ ತುಂಬ ಕೆಲಸ ಇತ್ತು. ಕ್ವಿಕ್ಕಾಗಿ ಆಗೋ ಥರ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡು ಚಿತ್ರಾನ್ನ ಮಾಡಿಕೊಡ್ತಾಯಿದ್ದೀನಿ. ಈ ಥರ ರಿಲೇಷನ್ಸ್ ಎಲ್ಲ ಮನೆಗೆ ಬರ್ತಾರೆ ಅಂತ ಹೇಳಿದ್ರೆ ನನಗಂತೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಯಾವಾಗೋ ಅಪರೂಪಕ್ಕೆ ಈ ಥರ ಎಲ್ಲರೂ ಬರೋದು ನನಗಂತೂ ಫುಲ್ ಖುಷಿ. ಈ ಥರ ಎಲ್ಲ ಒಟ್ಟಿಗೆ ಸೇರೋದು, ಮಾತಾಡೋದು, ಇದೆಲ್ಲ ನಂಗೆ ತುಂಬ ಜಾಸ್ತಿನೇ ಖುಷಿ ಕೊಡುತ್ತೆ. ಸೊ ಇಲ್ಲಿ ನೋಡ್ಬೋದು ತರಕಾರಿ ಎಲ್ಲ ಬಂದಿತ್ತು, ಅದನ್ನೆಲ್ಲ ಎತ್ತಿಡ್ತಿದ್ವಿ ಒಳಗಡೆ. ಸೊ ಯಾಕಂದರೆ ಇಲ್ಲಿಂದ ಹತ್ತಿರನೇ ಇರೋದು ನಮ್ಮ ಫಂಕ್ಷನ್ಸ್ ಆಗ್ತಿರೋದು, ನಾವು ದೇವಸ್ಥಾನದಲ್ಲಿ ಮಾಡ್ತಾಯಿರೋದು, ಶಿವನ ದೇವಸ್ಥಾನದಲ್ಲಿ. ಸೊ ಅದಕ್ಕಾಗಿ ಮನೇಲೇ ಎಲ್ಲನೂ ಇದು ಮಾಡ್ತಾಯಿದ್ವಿ. ಇನ್ನು ಪಾಪಗೂ ಕೂಡ ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತು, ಅವನು ಆಲ್ರೆಡಿ ಮಲ್ಕೊಂಡು ಬಿಟ್ಟಿದ್ದ. ಸೊ ಅವ್ನು ಎದ್ಮೇಲೆ ಇದು ಕೂಡ ಇನ್ಸ್ಟೆಂಟಾಗಿ ಮಾಡಿದಂಥ ಸಿರ್ಲಾಕ್, ಇದನ್ನು ಬಿಸಿನೀರಲ್ಲಿ ಕಲಿಸ್ಕೊಂಡು ಸೊ ಅದಕ್ಕೆ ಸ್ವಲ್ಪ ಬಾಳೆಹಣ್ಣನ್ನು ಮಿಕ್ಸ್ ಮಾಡಿ ಅದ್ರ ಜೊತೆ ತಿನ್ನಿಸ್ತಾ ಇದ್ದೀನಿ. ಅದಾದಮೇಲೆ ನೋಡ್ಬೋದು ತುಂಬ ಟೈಮ್ ಆಯಿತು, ಆಲ್ರೆಡಿ 1:30 ಆಗಿತ್ತು ಅನಿಸುತ್ತೆ. ಸೊ ಮನೆಗೆಲ್ಲನೂ ಕ್ಲೀನ್ ಮಾಡಿ ಎಲ್ಲನೂ ಅದು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಅದನ್ನು ಕ್ಲೀನ್ ಮಾಡ್ತಿದ್ದೆ. ಇನ್ನೂ ಕಸ ಗುಡಿಸಿನೆಲ್ಲ ಒರೆಸಿರಲಿಲ್ಲ, ಬಟ್ ಅದನ್ನೆಲ್ಲ ಚೇಂಜ್ ಮಾಡ್ತಾಯಿದ್ದೆ. ಇಲ್ಲಿ ಬ್ಯಾಗ್ಸ್ ಎಲ್ಲ ಇದೆ ನೋಡ್ಬೋದು ನೀವು, ಅದೆಲ್ಲ ಪ್ಯಾಕ್ ಆಗಿರೋ ಅಂಥದ್ದು. ನಾನು ಕಾರಲ್ಲವ ತೊಗೊಂಡು ಹೋಗೋದು ಅಂತೇಳಿ ಹೇಗೆ ಸಿಗುತ್ತೋ ಹಾಗೆ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಈ ರೂಮ್ ಈ ಥರ ಇರಲಿಲ್ಲ. ಸೊ ಯಾಕಂದರೆ ಅದು ಬೆಡ್ ಸ್ಪ್ರೆಡ್ಡು ಅಲ್ಲಿ ಇರುತ್ತಲ್ವ, ಸೊ ಅದಿತ್ತು. ಇವಾಗ ಅದನ್ನು ತೆಗೆದ ತಕ್ಷಣ ರೂಮೆಲ್ಲ ಏನೋ ಒಂಥರ ಖಾಲಿ ಥರ ಫೀಲ್ ಆಗ್ತಾಯಿತ್ತು. ಸೊ ನಾನು ಜಾಸ್ತಿ ವ್ಲಾಗ್ ಮಾಡಿಲ್ಲ, ನಂಗೆ ಅದೇ ಬೇಜಾರಾಗ್ತಿರೋದು. ವ್ಲಾಗ್ಸ್ ಮಾಡಬೇಕಿತ್ತು, ನಾನು ಎಲ್ಲ ಬಂದಿದ್ರಲ್ಲ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಜಾಸ್ತಿ ವ್ಲಾಗ್ಸ್ನೇ ಮಾಡ್ಕೊಳಕ್ಕಾಗಿಲ್ಲ.
ಇದು ರಾಗಿ ಹಿಟ್ಟು. ಸೊ ಇದನ್ನು ಜರಡಿ ಆಡಿ ಅದನ್ನು ಪ್ಯಾಕ್ ಮಾಡ್ತಾಯಿದ್ದೀವಿ. ಇನ್ನು ನೈಟೇ ಆಗೋಯ್ತು ನೋಡಿ, ವ್ಲಾಗ್ಸೇ ಕರೆಕ್ಟಾಗಿ ಮಾಡಿಲ್ಲ ನಾನು. ಸೊ ನೈಟ್ ಊಟಕ್ಕೆ ನಾವು ಅಲ್ಲೇ ಹೇಗಿದ್ದರೂ ಪ್ರಿಪ್ರೇಷನ್ಸ್ ಆಗ್ತಿರುತ್ತಲ್ವ, ಸೊ ಅಲ್ಲೇ ನಾವು ಊಟಕ್ಕೂ ಕೂಡ ಹೇಳಿದ್ವಿ. ನೈಟ್ ಎಲ್ಲರೂ ಕೂಡ ಹೋಗಿದ್ವಿ ಊಟಕ್ಕೆ. ಅಲ್ಲಿ ಡೆಕೋರೇಷನ್ ಕೂಡ ಹೇಳಿದ್ವಿ, ಡೆಕೋರೇಷನ್ಸ್ ಕೂಡ ಆಗ್ತೈತೆ. ನಾನು ಇಲ್ಲೇ ಸ್ವಲ್ಪ ತೋರಿಸ್ಬಿಟ್ಟಿದ್ದೀನಿ ನಿಮಗೆ. ಸೊ ಊಟನ ಅಲ್ಲೇ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋದ್ವಿ. ಸೊ ಇದಿಷ್ಟು ವ್ಲಾಗ್ಸ್ ಆಗಿತ್ತು. ಸೊ ನಂಗೆ ಎಡಿಟ್ ಮಾಡೋಕ್ಕೂ ಸ್ವಲ್ಪ ಬೇಜಾರು ಅನ್ನಿಸ್ತಾಯಿತ್ತು ಎಲ್ಲ ನೋಡಿಬಿಟ್ಟು. ಎಷ್ಟು ಚೆನ್ನಾಗಿತ್ತಲ್ವ, ಎಷ್ಟು ಬೇಗ 9 ತಿಂಗಳು ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಸೊ ನಾಮಕರಣದ ವ್ಲಾಗ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಸೊ ವ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ವ್ಲಾಗ್